ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ A2 ದರ್ಶನ್ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಜರಾಗ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಮುಖಾಮುಖಿ ಆಗಲಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ಎಲ್ಲ 17 ಆರೋಪಿಗಳು ಖುದ್ದು ಹಾಜರಾಗಲಿಕ್ಕೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು. 6 ತಿಂಗಳ ಬಳಿಕ ಮುಖಾಮುಖಿ ಆಗ್ತಾ ಇದ್ದಾರೆ ದರ್ಶನ್ ಮತ್ತು ಪವಿತ್ರ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಜರಾಗಬೇಕು. ದರ್ಶನ್ ಜೊತೆಗೆ 17 ಜನ ಆರೋಪಿಗಳು ಕೂಡ ಪ್ರೆಸೆಂಟ್ ಆಗಬೇಕು ಅಂತ ಹೇಳಿ ನ್ಯಾಯಾಲಯ ಸೂಚಿಸಿದೆ. ಹಾಗಾಗಿ 6 ತಿಂಗಳುಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿ ಆಗ್ತಾ ಇದ್ದಾರೆ. ಈ 6 ತಿಂಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿ ಹೋಗ್ಬಿಟ್ಟಿದೆ. ದರ್ಶನ್ ಮೊದಲು ಬೆಂಗಳೂರು ಜೈಲು, ಅದಾದ್ಮೇಲೆ ಬಳ್ಳಾರಿ ಜೈಲು, ಅದಾದ್ಮೇಲೆ ಮಧ್ಯಂತರ ಜಾಮೀನು, ಅದಾದ್ಮೇಲೆ ರೆಗ್ಯುಲರ್ ಜಾಮೀನನ್ನು ಪಡೆದುಕೊಂಡು ಹೊರಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ರೆಗ್ಯುಲರ್ ಜಾಮೀನನ್ನು ಪಡೆದು ಹೊರ ಬಂದಿದ್ದಾರೆ. ಅದಾದ ಮೇಲೆ ಅವರಿಬ್ಬರ ನಡುವೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ದರ್ಶನ್ ಮತ್ತು ಪವಿತ್ರ ಇವತ್ತು ನ್ಯಾಯಾಲಯದಲ್ಲಿ ಮುಖಾಮುಖಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, 6 ತಿಂಗಳುಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ನ್ಯಾಯಾಲಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ? ಜೊತೆಗೆ ಈ ಭೇಟಿ 17 ಜನ ಹಾಜರಾಗಲಿಕ್ಕೆ ನ್ಯಾಯಾಲಯ ಹೇಳಿದ್ದು ಯಾಕಾಗಿ? ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ಕಳೆದ 5 ರಿಂದ 6 ತಿಂಗಳ ಹಿಂದೆ ದರ್ಶನ್ ಮತ್ತೆ ಪವಿತ್ರ ಗೌಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದು ಯಾವಾಗ ಅಂತ ಹೇಳಿದ್ರೆ ಜೈಲಿನಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವನ್ನ ಪರಪ್ಪನಗ್ರಹಾರ ಜೈಲಿನಿಂದ ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲಿ ಇಬ್ಬರ ಮುಖಾಮುಖಿ ಭೇಟಿಯಾಗಿತ್ತು. ಅದಾದ ಬಳಿಕ ರಾಜಾತಿಥ್ಯ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲಿನಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಯಿತು. ಅದಾದ ಬಳಿಕ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು. ಅದಾದ ಬಳಿಕ ಎಲ್ರಿಗೂ ಕೂಡ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿತು. ಹೀಗಾಗಿ ಕಳೆದ 5-6 ತಿಂಗಳಿನಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಈ ಇಬ್ಬರ ಸಂಪರ್ಕ ಸಾಧ್ಯವಾಗಿಲ್ಲ, ಮಾತುಕತೆ ಸಾಧ್ಯವಾಗಿಲ್ಲ. ಇವತ್ತು ಇಬ್ಬರು ಕೂಡ ಕೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳಿದ್ದಾರೆ. ಕೋರ್ಟ್ನಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗಲಿದ್ದಾರೆ. ಕಾರಣ ಇವತ್ತು ಚಾರ್ಜಸ್ ಅನ್ನ ಫ್ರೇಮ್ ಮಾಡೋದಕ್ಕೆ ಇದೀಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಇವ್ರ ಮೇಲಿರ್ತಕ್ಕಂತಹ ಆರೋಪಗಳೇನು ಅದನ್ನ ಇವತ್ತು ಫ್ರೇಮ್ ಮಾಡಲಿದ್ದಾರೆ. ಆ ಚಾರ್ಜಸ್ ಫ್ರೇಮ್ ಮಾಡಿದಂತಹ ಬಳಿಕ ಮುಂದೊಂದು ದಿನ ಟ್ರಯಲ್ಸ್ಗೆ ದಿನಾಂಕ ನಿಗದಿ ಆಗುತ್ತೆ. ಹೀಗಾಗಿಯೇ ಎಲ್ಲ 17 ಆರೋಪಿಗಳಿಗೆ ಪ್ರಕರಣದಲ್ಲಿರುವಂತಹ ಎಲ್ಲ ಆರೋಪಿಗಳ ಖುದ್ದು ಹಾಜರಾತಿಗೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಚಾರ್ಜಸ್ ಫ್ರೇಮ್ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೋರ್ಟ್ನ ಕಟಕಟೆಗೆ ಬರಲಿದ್ದಾರೆ. ಅದರ ಜೊತೆಗೆ ಇವತ್ತು ದರ್ಶನ್ ಈ ಚಾರ್ಜಸ್ ಫ್ರೇಮ್ ಮಾಡುವಂತಹ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಸಹ ಹಾಕಿಕೊಳ್ಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಅವರ ಪರ ವಕೀಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ಮೂವನ್ನ ಮಾಡ್ತಾರೆ ಅನ್ನೋದನ್ನ ಕೋರ್ಟ್ನಲ್ಲಿ ಇವತ್ತು ಕಾದು ನೋಡಬೇಕಾಗುತ್ತೆ. ಹಾಗೇನೆ ಮೂರ್ತಿ, ಇನ್ನೊಂದು ಇವತ್ತು ಚಾರ್ಜಸ್ ಫ್ರೇಮ್ ಮಾಡ್ತಾರೆ, ಬಟ್ ಟ್ರಯಲ್ಸ್ ಯಾವಾಗ ಆರಂಭ ಆಗ್ಬೋದು ಅಂತ ಪ್ರಶ್ನೆ. ಯಾಕೆಂದರೆ ಚಾರ್ಜಸ್ ಫ್ರೇಮ್ ಮಾಡಿ ತುಂಬ ದಿನಗಳು ಕಾಲಾವಕಾಶ ಕೊಡೋಕ್ಕಾಗಲ್ಲ. ಆಮೇಲೆ ಚಾರ್ಜಸ್ ಫ್ರೇಮ್ ಮಾಡುವ ಮೊದಲ ದಿನ ಕೂಡ ಎಲ್ಲ ಆರೋಪಿಗಳು ಕೋರ್ಟ್ಗೆ ಅಪಿಯರ್ ಆಗಬೇಕಾಗುತ್ತಾ ಹೇಗೆ? ಅರವಿಂದ, ಇವತ್ತು ಖುದ್ದು ಎಲ್ಲ ಆರೋಪಿಗಳು ಕೋರ್ಟ್ನ ಕಟಕಟೆಯಲ್ಲಿ ಹಾಜರಾಗಬೇಕು. ಕಾರಣ ಇವತ್ತು ಅವರ ಮೇಲಿನ ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಅಂದ್ರೆ ನಿಮ್ಮ ಮೇಲೆ ಈ ರೀತಿಯಾದಂತಹ ಆರೋಪಗಳಿದ್ದಾವೆ, ತಾವು ಒಪ್ಕೊಳ್ತೀರಾ ಇಲ್ವಾ ಅಂತೇಳಿ ಕೇಳ್ತಾರೆ. ಪ್ರತಿಯೊಬ್ಬ ಆರೋಪಿಯನ್ನ ಕೇಳುವ ಕೆಲಸವನ್ನ ಮಾನ್ಯ ನ್ಯಾಯಾಧೀಶರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಇಗ್ನೋರ್ ಅನ್ನ ಮಾಡಬಹುದು, ಇಲ್ಲ ಒಪ್ಕೊಳ್ಬಹುದು. ಆ ಬಳಿಕವಷ್ಟೇ ಟ್ರಯಲ್ ಆರಂಭವಾಗೋದು. ಬಹುತೇಕ ಇನ್ನ 15 ದಿನ ಅಥವಾ ಈ ಒಂದು ತಿಂಗಳಲ್ಲಿ ಟ್ರಯಲ್ಸ್ ಆರಂಭವಾಗಬಹುದು. ಇವತ್ತು ಚಾರ್ಜ್ ಫ್ರೇಮ್ ಆದ ಬಳಿಕ ದಿನಾಂಕ ನಿಗದಿ ಆಗುತ್ತೆ, ಯಾವಾಗಿನಿಂದ ಟ್ರಯಲ್ಸ್ ಆರಂಭವಾಗುತ್ತೆ ಅಂತೇಳಿ. ಅವತ್ತಿನಿಂದ ಟ್ರಯಲ್ಸ್ ಇದ್ದಾಗಲೆಲ್ಲ ಎಲ್ಲ ಆರೋಪಿಗಳು ಖುದ್ದು ಕೋರ್ಟ್ಗೆ ಬರಬೇಕು. ಸದ್ಯ ಇವತ್ತು ಚಾರ್ಜಸ್ ಫ್ರೇಮ್ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ, A3 ಪವನ್ ಸೇರಿದಂತೆ ಎಲ್ಲ ಆರೋಪಿಗಳು, ಪ್ರಕರಣದ 17 ಜನ ಆರೋಪಿಗಳು ಇವತ್ತು ಕೋರ್ಟ್ನ ಕಟಕಟೆಯಲ್ಲಿ ಹಾಜರಾಗಬೇಕಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು 17 ಜನ ಆರೋಪಿಗಳು 57ನೇ CCH ಕೋರ್ಟ್ಗೆ ಪ್ರೆಸೆಂಟ್ ಆಗಬೇಕಾಗುತ್ತೆ. ಚಾರ್ಜಸ್ ಫ್ರೇಮ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ.